ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಮತ್ತಾಯ ಅಧ್ಯಾಯ 6 ವಾಕ್ಯ 7ರಿಂದ. ಪ್ರಾರ್ಥನೆ ಮಾಡುವಾಗ ಪರಕೀಯರಂತೆ ನಿರರ್ಥಕ ಪದಗಳನ್ನು ಪಿಸುಗುಟ್ಟಬೇಡ. ತಮ್ಮ ಪ್ರಾರ್ಥನೆ ದೀರ್ಘವಾದಷ್ಟು ದೇವರು ಆಲಿಸುತ್ತಾರೆಂದು ಅವರು ಭಾವಿಸುತ್ತಾರೆ. ನೀವು ಅವರಂತೆ ಆಗಬೇಡಿ. ನಿಮ್ಮ ಅಗತ್ಯಗಳೇನೆಂದು ನೀವು ಕೇಳುವುದಕ್ಕೆ ಮೊದಲೇ ನಿಮ್ಮ ತಂದೆಗೆ ಗೊತ್ತಿದೆ. ಆದುದರಿಂದ ಹೀಗೆಂದು ಪ್ರಾರ್ಥನೆ ಮಾಡು. ಸ್ವರ್ಗದಲ್ಲಿರುವ ಓ ನಮ್ಮ ತಂದೆಯೇ, ನಿಮ್ಮ ಪವಿತ್ರನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆಂದು ಕೊಡಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಾವು ಮಾಡಿದ ತಪ್ಪುಗಳನ್ನು ಕ್ಷಮಿಸಿ. ನಮ್ಮನ್ನು ಶೋಧನೆಗೆ ಒಳಪಡಿಸಬೇಡಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಜನರ ತಪ್ಪುಗಳನ್ನು ನೀವು ಕ್ಷಮಿಸಿದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ನಿಮ್ಮನ್ನು ಕ್ಷಮಿಸುವರು. ಜನರನ್ನು ನೀವು ಕ್ಷಮಿಸದಿದ್ದರೆ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ದೇವರ ವಾಕ್ಯವನ್ನು ಆಲಿಸಲು ನಾವು ಸಿದ್ಧರಾಗಿದ್ದೇವೆ. ಇವತ್ತಿನ ಶುಭ ಸಂದೇಶದಲ್ಲಿ ಎಲ್ಲರಿಗೂ ಅತಿ ಮುಖ್ಯವಾದ ತಿಳಿದಂಥ ಒಂದು ಪ್ರಾರ್ಥನೆ ಬಗ್ಗೆ ನಾವು ಆಲಿಸಿದೆವು. ಪ್ರಭುವಿನ ಪ್ರಾರ್ಥನೆ. ಹಿಂದೆ ನಾವು ಕರ್ತರ ಪ್ರಾರ್ಥನೆ ಅಂತ ಹೇಳ್ತಿದ್ದೆವು. ಪ್ರಭುವಿನ ಪ್ರಾರ್ಥನೆ. ಈ ಪ್ರಭುವಿನ ಪ್ರಾರ್ಥನೆಯಲ್ಲಿ ಅನೇಕ ವಿಷಯಗಳು ಅಡಗಿವೆ. ಆದರೆ ಅನೇಕ ಬಾರಿ ಈ ಪ್ರಾರ್ಥನೆಯನ್ನು ನಾವು ಸರಿಯಾಗಿ ಅರ್ಥೈಸದೆ, ಸರಿಯಾಗಿ ಉಚ್ಚರಿಸದೆ, ಅರ್ಧರ್ಧ ಶಬ್ದಗಳನ್ನು ಉಪಯೋಗಿಸಿ ಈ ಪ್ರಾರ್ಥನೆಯ ಮಹತ್ವವನ್ನೇ ಕಳೆದುಕೊಂಡಿದ್ದೇವೆ. ನಿಜವಾಗಿ ನೋಡಿದರೆ ಇಡೀ ಬೈಬಲ್ನಲ್ಲಿ 73 ಪುಸ್ತಕಗಳಿವೆ. ಈ 73 ಪುಸ್ತಕಗಳಲ್ಲಿ ಮತ್ತಾಯನ 6ನೇ ಅಧ್ಯಾಯದಲ್ಲಿ ಬರುವಂಥ ಈ ಪ್ರಾರ್ಥನೆ, ಪ್ರಭುವಿನ ಪ್ರಾರ್ಥನೆ, ಒಂದು ಪ್ರಾರ್ಥನೆಯನ್ನು ಮಾತ್ರ ಯೇಸುಸ್ವಾಮಿ ತಮ್ಮ ಶಿಷ್ಯರಿಗೆ ಕಲಿಸಿದಂಥ ಒಂದು ಪ್ರಾರ್ಥನೆ. ಉಳಿದೆಲ್ಲ ವಿಷಯಗಳು ಯೇಸುಸ್ವಾಮಿ ನಮಗೆಲ್ಲರಿಗೂ ಹೇಳಿದಂಥ ವಿಷಯಗಳು, ಬೋಧನೆಗಳು. ಆದರೆ ಈ ಒಂದು ಘಟನೆಯಲ್ಲಿ, ಈ ಒಂದು ಅಧ್ಯಾಯದಲ್ಲಿ ಯೇಸುಸ್ವಾಮಿ ತಮ್ಮ ಶಿಷ್ಯರಿಗೆ ಕಲಿಸಿದಂಥ ಪ್ರಾರ್ಥನೆ. ಯಾಕಂದರೆ ಯೇಸುಸ್ವಾಮಿಯ ಸಮಯದಲ್ಲಿ ಅನೇಕ ಜನರು, ಬೇರೆ ಬೇರೆ ಜನರಿದ್ದರು. ಅವರಿಗೆ ಒಬ್ಬೊಬ್ಬರು ಗುರುಗಳಿದ್ದರು. ಅವರ ಶಿಷ್ಯರು ಬಂದು ಅವರ ಗುರುಗಳು ಅವರಿಗೆ ಶಿಷ್ಯರಿಗೆ ಈ ಪ್ರಾರ್ಥನೆಯನ್ನು ಬೇರೆ ಬೇರೆ ಪ್ರಾರ್ಥನೆಯನ್ನು ಕಲಿಸ್ತಾ ಇದ್ದರು. ಅವರದೇ ಆದ ಪ್ರಾರ್ಥನೆಯನ್ನು ಕಲಿಸ್ತಾ ಇದ್ದರು. ಹೀಗೆ ಶಿಷ್ಯರು ಕೂಡ ನಮ್ಗೆ ಕೂಡ ಒಂದು ಪ್ರಾರ್ಥನೆ ಕಲಿಸಿ, ಹೇಗೆ ನೀವು ಪ್ರಾರ್ಥನೆ ಮಾಡ್ತೀರಿ ಹಾಗೆ ನಾವು ಕೂಡ ಪ್ರಾರ್ಥನೆ ಮಾಡಬೇಕು ಎಂಬ ಉದ್ದೇಶದಿಂದ ಯೇಸುಸ್ವಾಮಿಯಲ್ಲಿ ಕೇಳಿದಾಗ ಯೇಸುಸ್ವಾಮಿ ಅವರಿಗೆ ಪ್ರಭುವಿನ ಈ ಒಂದು ಪ್ರಾರ್ಥನೆ, ಸ್ವರ್ಗಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ರಾಜ್ಯ ಪೂಜಿತವಾಗಲಿ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ ಎಂಬ ಈ ಒಂದು ಸುಂದರವಾದ ಪ್ರಾರ್ಥನೆಯನ್ನು ಕಲಿಸ್ತಾರೆ. ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಅನೇಕ ಬಾರಿ ಈ ಪ್ರಾರ್ಥನೆಯನ್ನು ನಾವು ಒಳ್ಳೆಯ ರೀತಿಯಲ್ಲಿ ಬೋಧನೆ ಮಾಡಿಲ್ಲ ಅಥವಾ ಒಳ್ಳೆಯ ರೀತಿಯಲ್ಲಿ ಇದನ್ನು ಹೇಳಲಿಲ್ಲ. ಅರ್ಧ ಪ್ರಾರ್ಥನೆ ಮಾಡಿ ಈ ಪ್ರಾರ್ಥನೆಯ ಮಹತ್ವವನ್ನೇ ನಾವು ಕಳೆದುಕೊಂಡಿದ್ದೇವೆ. ಆದ್ದರಿಂದ ಈ ಸಮಯದಲ್ಲಿ ಈ ಪ್ರಾರ್ಥನೆಯ ಮಹತ್ವದ ಬಗ್ಗೆ ಸ್ವಲ್ಪ ಹೊತ್ತು ನಾವು ಧ್ಯಾನಿಸೋಣ. ಯೇಸುಸ್ವಾಮಿ ಹೇಳ್ತಾರೆ, ನಮ್ಮ ದೇವರು
ಪ್ರೀತಿಸುವ ದೇವರು, ಅವರು ಪ್ರೀತಿಯ ತಂದೆ. ಯೇಸು ಮೇಲೆ ನನ್ನ ತಂದೆ ಎಂಬುದಾಗಿ ಹೇಳಲ್ಲ, ಬದಲಾಗಿ ಸ್ವರ್ಗದಲ್ಲಿರುವ ನಮ್ಮ ತಂದೆ, ಅಂದರೆ ಅವರು ನಮ್ಮೆಲ್ಲರ ತಂದೆಯಾಗಿದ್ದಾರೆ. ಹೇಗೆ ಒಬ್ಬ ತಂದೆ ತನ್ನ ಮಗನನ್ನು ತನ್ನ ಮಗಳನ್ನು ಪ್ರೀತಿಸುತ್ತಾರೋ ಹಾಗೆಯೇ ದೇವರು ಕೂಡ ನಮ್ಮೆಲ್ಲರನ್ನು ಪ್ರೀತಿಸ್ತಾರೆ. ಅದೇ ಈ ಪ್ರಾರ್ಥನೆಯ ಮಹತ್ವವಾದ ಒಂದು ಅಂಶ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ದೇವರು ನಮ್ಮೆಲ್ಲರನ್ನು ಪ್ರೀತಿಸ್ತಾರೆ. ಅವರ ಪ್ರೀತಿ ಕೇವಲ ಕೆಲವು ವ್ಯಕ್ತಿಗಳಿಗೆ ಮಾತ್ರವಲ್ಲ, ಕೆಲವು ಸಮಯದಲ್ಲಿ ಮಾತ್ರವಲ್ಲ, ಅಥವಾ ಕೆಲವು ಕ್ಷಣಗಳಲ್ಲಿ ಮಾತ್ರವಲ್ಲ, ಬದಲಾಗಿ ಇಡೀ ಜಗತ್ತಿಗೆ, ಎಲ್ಲ ಜನಾಂಗದವರಿಗೂ ಕೂಡ ಅವರ ಪ್ರೀತಿ ಇದೆ ಎಂಬುದಾಗಿ ಈ ಒಂದು ಪ್ರಾರ್ಥನೆ ಮುಖಾಂತರ ನಾವು ತಿಳಿಯುತ್ತೇವೆ. ಯಾಕಂದರೆ ಸ್ವರ್ಗದಲ್ಲಿರುವ ನಮ್ಮ ತಂದೆ, ಅಂದರೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಮ್ಮನ್ನು ಪ್ರೀತಿಸ್ತಾರೆ. ಮಾತ್ರವಲ್ಲ, ನಾವು ಏನು ಬೇಡ್ತೀವೋ ಅದನ್ನು ಕೊಡ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ಈ ಪ್ರಾರ್ಥನೆ ಮುಖಾಂತರ ನಮಗೆ ಹೇಳ್ತಾರೆ. ಯಾಕೆ ಯೇಸು ಸ್ವಾಮಿ ಹೇಳಿದ್ದಾರೆ, ಕೇಳಿರಿ ನಿಮಗೆ ಸಿಗುವುದು, ತಟ್ಟಿರಿ ನಿಮಗೆ ತೆರೆಯಲಾಗುವುದು ಎಂಬ ಒಂದು ಪ್ರಾರ್ಥನೆ ಕಲಿಸಿದ್ದಾರೆ, ವಾಕ್ಯವನ್ನು ಹೇಳ್ತಾರೆ. ಹಾಗೆಯೇ ಇಲ್ಲಿ ಕೂಡ ನಾವು ಏನು ಕೇಳ್ತೇವೋ ಅದನ್ನು ಅವರು ಕೊಡ್ತಾರೆ. ಪ್ರತ್ಯೇಕವಾಗಿ ನಾವು ಅಬ್ರಾಮನ ಜೀವಿತದಲ್ಲಿ, ಅಂದರೆ ಆದಿಕಾಂಡದಲ್ಲಿ 15ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಬ್ರಾಮ ದೇವರಲ್ಲಿ ಕೇಳ್ತಾನೆ, ಅಬ್ರಾಮ ದೇವರಲ್ಲಿ ಒಂದು ಒಡಂಬಡಿಕೆ ಮಾಡಲಿಕ್ಕೆ ಹೊರಡ್ತಾನೆ. ಈ ಸಂದರ್ಭದಲ್ಲಿ ಆತ ಒಂದು ವೇದಿಕೆಯನ್ನು ಕಟ್ಟಿ ಆ ವೇದಿಕೆಯ ಮೇಲೆ ಪ್ರಾಣಿಗಳನ್ನು ಕೊಯ್ದು ಇಡ್ತಾನೆ. ಮಾತ್ರವಲ್ಲ, ದೇವರಲ್ಲಿ ಪ್ರಾರ್ಥಿಸ್ತಾನೆ. ದೇವರು ಬೆಂಕಿಯ ರೂಪದಲ್ಲಿ ಆ ದಹನ ಬಲಿಯನ್ನು ಸ್ವೀಕರಿಸ್ತಾರೆ. ಅಂದರೆ ಅಬ್ರಹಾಮನ ಪ್ರಾರ್ಥನೆಯನ್ನು ದೇವರಿಗೆ ಕೇಳಿಸಿದ್ರು. ಕೇವಲ ಅಬ್ರಹಾಮನ ಪ್ರಾರ್ಥನೆ ಮಾತ್ರವಲ್ಲ, ನಮ್ಮೆಲ್ಲರ ಪ್ರಾರ್ಥನೆಯನ್ನು ಅವರು ಕೇಳ್ತಾರೆ. ಹಾಗೆ ಹಳೆ ಒಡಂಬಡಿಕೆಯಲ್ಲಿ ನಾವು ಸಾಮ್ಯನ ಗ್ರಂಥದಲ್ಲಿ ನೋಡ್ತಾ ಇದ್ದೇವೆ, ಅನ್ನ ಎಂಬ ಮಹಿಳೆ ಮಗನಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ಲು. ದೇವರೇ, ನನಗೊಬ್ಬ ಮಗನನ್ನು ದಯಪಾಲಿಸು. ದೇವರು ಈ ಮಹಿಳೆಯ ಪ್ರಾರ್ಥನೆಯನ್ನು ಆಲಿಸ್ತಾರೆ, ದೀನತೆಯ ಪ್ರಾರ್ಥನೆ ಆಲಿಸ್ತಾರೆ. ದುಃಖ ತಪ್ತದಿಂದ ಬಿಡಿದನ್ನು ಆ ದೇವರು ಆಲಿಸ್ತಾರೆ. ಮಾತ್ರವಲ್ಲ, ಅಣ್ಣಳಿಗೆ ಕೂಡ ಮಗುವನ್ನು ದಯಪಾಲಿಸ್ತಾರೆ. ಆದರೆ ನಮ್ಮ ದೇವರು ಕೇಳುವಂಥ ದೇವರು, ನಾವು ಏನು ಬೇಡ್ತೇವೋ ಅದನ್ನು ದಯಪಾಲಿಸುವಂಥ ದೇವರು. ಅದಕ್ಕಾಗಿ ಯೇಸು ಹೇಳ್ತಾರೆ, ಅವರು ಪ್ರೀತಿಸುವ ದೇವರು, ಸ್ವರ್ಗದಲ್ಲಿರುವ ನಮ್ಮ ತಂದೆ ನಮ್ಮನ್ನು ಪ್ರೀತಿಸುವಂಥ ದೇವರು ಅವರಾಗಿದ್ದಾರೆ. ಅದಕ್ಕಾಗಿ ಯೇಸು ಸ್ವಾಮಿ ನಾವು ಕೂಡ ಅವರಲ್ಲಿ ಪ್ರಾರ್ಥಿಸಬೇಕು. ಮನಸ್ಸಿನಿಂದ, ಒಳ್ಳೆಯ ಮನಸ್ಸಿನಿಂದ, ಒಳ್ಳೆಯ ಭಾವನೆಯಿಂದ ನಾವು ಪ್ರಾರ್ಥಿಸಿದಾಗ ಖಂಡಿತವಾಗಿ ದೇವರು ನಾವು ಏನು ಬಿಡ್ತೇವೋ ಅದನ್ನು ದಯಪಾಲಿಸ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ಈ ಪ್ರಾರ್ಥನೆ ಮುಖಾಂತರ ನಮಗೆ ಕಲಿಸಿಕೊಡ್ತಾರೆ. ಎರಡನೇದಾಗಿ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ದೇವರು ಪವಿತ್ರರು, ಗಾಡ್ ಈಸ್ ಹೋಲಿ. ಯಾಕಂದರೆ ಯೇಸು ಸ್ವಾಮಿ ದೇವರ ಬಗ್ಗೆ ಈ ಒಂದು ಪ್ರಾರ್ಥನೆಯಲ್ಲಿ ಅತಿ ಸುಂದರವಾಗಿ ಚಿತ್ರಿಸ್ತಾರೆ. ದೇವರು ನಮ್ಮನ್ನು ಪ್ರೀತಿಸ್ತಾರೆ ಮಾತ್ರವಲ್ಲ, ಅವರು ಪವಿತ್ರ ದೇವರಾಗಿದ್ದಾರೆ, ಹೋಲಿ ದೇವರಾಗಿದ್ದಾರೆ. ಅಂದರೆ ದೇವರ ಪವಿತ್ರತೆ ಕೇವಲ ಅವರ ನಾಮದಲ್ಲಿ ಮಾತ್ರವಲ್ಲ, ಅವರ ಕೆಲಸದಲ್ಲಿ ಕೂಡ ಇದೆ. ನಾವು ನಿರ್ಗಮನ ಗ್ರಂಥದ 34ನೇ ಅಧ್ಯಾಯದಲ್ಲಿ ನೋಡಿದರೆ ಮೋಶೆ ದೇವರೊಂದಿಗೆ ಮಾತಾಡ್ತಾನೆ. ಅಂದರೆ ದೇವರೊಂದಿಗೆ ಮಾತಾಡಲಿಕ್ಕೆ ಸೈನಾಯಿ ಬೆಟ್ಟದಲ್ಲಿದ್ದಾಗ ಆತನ ಮುಖದಲ್ಲೆಲ್ಲ ಆ ಒಂದು ಹೊಳಪಿತ್ತಂತೆ. ಆತ ಕೆಳಗೆ ಬರುವಾಗ ಆತನ ಹೊಳಪು ನೋಡಿ ಜನರು ಓಡಿ ಹೋಗ್ತಿದ್ರು. ಅಂದರೆ ಮೋಸೆಯ ಬಳಿಗೆ ಬರಲಿಕ್ಕೆ ಅನಿಸ್ತಾ ಇದ್ರು. ಯಾವಾಗ ನಾವು ದೇವರ ಸಾನ್ನಿಧ್ಯದಲ್ಲಿ ನಮ್ಮ ಸಮಯವನ್ನು ಕಳಿತೇವೆ, ಆಗ ದೇವರ ಪವಿತ್ರತೆ ನಮ್ಮದಾಗುತ್ತೆ. ಹೇಗೆ ಮೋಶೆ ದೇವರ ಸಾನ್ನಿಧ್ಯದಲ್ಲಿ ಕುಂತು ಪ್ರಾರ್ಥನೆ ಮಾಡ್ತಾ ಇದ್ದ, ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದ, ಮಾತ್ರವಲ್ಲ ಆ ಒಂದು 10 ಆಜ್ಞೆಗಳು ಬರಿತಿರ್ಬೇಕಾದ್ರೆ ಮೋಶೆಯ ಮುಖವೆಲ್ಲ ಹೊಳಪ್ತಿತ್ತು, ಹೊಳೀತಿತ್ತು. ನಾವು ದೇವರ ಸಾನ್ನಿಧ್ಯದಲ್ಲಿ ಕೆಲಸ ಮಾಡಿದಾಗ, ದೇವರ ಸಾನ್ನಿಧ್ಯದಲ್ಲಿದ್ದಾಗ ನಮ್ಮ ಕೂಡ ಅಂಥ ಒಂದು ಅನುಭವ ಆಗುತ್ತೆ. ಹಾಗೆಯೇ ಯೆಶಾಯನ 6ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ, ದೇವರು ಪವಿತ್ರರು. ಯೆಶಾಯನಿಗೆ ಒಂದು ದರ್ಶನ ಸಿಗುತ್ತೆ. ದೇವರ ಅಂದರೆ ಸ್ವರ್ಗ, ಆ ಒಂದು ಸ್ವರ್ಗ ರಾಜ್ಯದ ಬಗ್ಗೆ ಒಂದು ದರ್ಶನದಲ್ಲಿ ಯೆಶಾಯ ದೇವರನ್ನು ನೋಡ್ತಾನೆ. ದೇವರಲ್ಲಿ ಅತಿ ಪವಿತ್ರರಾಗಿ ಆತನಿಗೆ ಗೋಚರಿಸ್ತಾರೆ. ಆ ದೇವರ ಪಕ್ಕ ದೇವದೂತರು, ಆ ದೇವದೂತರು ದೇವರನ್ನು ಸ್ತುತಿಸುವಂಥ, ಹಾಡುವಂಥ ಗೀತೆಗಳನ್ನು ಯೆಶಾಯ ಪ್ರವಾದಿ ಗಮನಿಸ್ತಾನೆ. ಅಂದರೆ ದೇವರು ಅತಿ ಪವಿತ್ರರು. ಹಾಗೆಯೇ ಅವರ ಹೆಸರು ಕೂಡ, ಆದ ಕಾರಣ ನಾವು ಹಳೆ ಒಡಂಬಡಿಕೆಯಲ್ಲಿ ದೇವರಿಗೆ ಹೆಸರಿಲ್ಲ,
ಮೋಶೆ ದೇವರ ಹೆಸರು ಕೇಳಿದಾಗ ಇರುವವನಾಗಿ ಇರುವಾತ ನಾನೇ ಎಂಬುದಾಗಿ ಹೇಳ್ತಾರೆ. ಅಂದರೆ ಹೆಸರು ಸೂಚಿಸೋಲ್ಲ. ಆದರೆ ಯೆಹೂದ್ಯರು, ಆ ಕಾಲದ ಯೆಹೂದ್ಯರು ದೇವರ ನಾಮವನ್ನು ಉಚ್ಚರಿಸಲಿಕ್ಕೆ ಅಸಾಧ್ಯವಾಗಲಿ ಎಂಬ ಉದ್ದೇಶದಿಂದ WYHWH ಎಂಬ 4 ಶಬ್ದವನ್ನು ಉಪಯೋಗಿಸಿ ಒಂದು ವಾಕ್ಯವನ್ನು ಮಾಡಿದರು, ಒಂದು ಶಬ್ದವನ್ನಾಗಿ ಮಾಡಿದರು. ಅಂದರೆ ದೇವರ ನಾಮ ಪವಿತ್ರವಾಗಿದೆ, ಆ ನಾಮವನ್ನು ಎಲ್ಲರೂ ಉಚ್ಚರಿಸಬಾರ್ದು. ಆ ನಾಮಕ್ಕೆ ಅದರದ್ದೇ ಆದ ಒಂದು ಪವಿತ್ರತೆ ಇದೆ. ಆ ಪವಿತ್ರೆಯನ್ನು ಉಳಿಸ್ಕೊಳ್ಬೇಕಾದ್ರೆ ದೇವರ ನಾಮವನ್ನು ಯಾರು ಕೂಡ ಉಚ್ಚರಿಸಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಅಲ್ಲಿ ಯೆಹೂದ್ಯರು ಆ ಒಂದು 4 ಶಬ್ದಗಳ ಮುಖಾಂತರ, 4 ಅಕ್ಷರಗಳ ಮುಖಾಂತರ ಒಂದು ಶಬ್ದವನ್ನು ಮಾಡಿ ದೇವರು ಪವಿತ್ರರು ಎಂಬುದಾಗಿ ಕೂಡ ಅಲ್ಲಿ ಚಿತ್ರಿಸುವುದನ್ನು ನಾವು ಗಮನಿಸ್ತೇವೆ. ಅಂದರೆ ದೇವರು ನಮ್ಮನ್ನು ಪ್ರೀತಿಸ್ತಾರೆ, ಅವರು ಪವಿತ್ರರಾಗಿದ್ದಾರೆ. ಅಂದರೆ ಅವರ ಸಾನ್ನಿಧ್ಯದಲ್ಲಿದ್ದಾಗ ಆ ಪವಿತ್ರತೆ ನಮ್ಮದಾಗುತ್ತೆ, ನಾವು ಕೂಡ ಆ ಪವಿತ್ರತೆಯನ್ನು ಇತರಿಗೆ ಕೊಡಲಿಕ್ಕೆ ನಮಗೆ ಸಹಾಯ ಆಗುತ್ತೆ ಎಂಬುದಾಗಿ ಯೇಸು ಸ್ವಾಮಿ ಈ ಒಂದು ಕರ್ತರ ಪ್ರಾರ್ಥನೆ ಅಥವಾ ಪ್ರಭುವಿನ ಪ್ರಾರ್ಥನೆಯಲ್ಲಿ ನಮಗೆ ತಿಳಿಸ್ತಾರೆ. ಮೂರನೇದಾಗಿ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯೇಸು ಸ್ವಾಮಿ ಹೇಳುವಂಥ ಮಾತು ದೇವರ ಸಾಮ್ರಾಜ್ಯದ ಬಗ್ಗೆ. ಈ ಒಂದು ಪ್ರಾರ್ಥನೆಯಲ್ಲಿ ನಿಮ್ಮ ರಾಜ್ಯ ಬರಲಿ, ಅಂದರೆ ದೇವರ ರಾಜ್ಯ, ಈ ರಾಜ್ಯಕ್ಕೆ ವ್ಯತ್ಯಾಸವಿದೆ. ಆ ರಾಜ್ಯದಲ್ಲಿ ಶಾಂತಿ, ಸಮಾಧಾನ, ಪ್ರೀತಿ, ಕರುಣೆ, ದಯೆ ಎಲ್ಲವೂ ಕೂಡ ನಮಗೆ ಸಿಗುತ್ತೆ. ಅಂದರೆ ಅಲ್ಲಿದ್ದಂಥ ಆ ಶಾಂತಿ, ಪ್ರೀತಿ, ದಯೆ, ಕರುಣೆ ನಮ್ಮ ಮಧ್ಯೆ ಕೂಡ ಬರಬೇಕು ಎಂಬುದಾಗಿ ನಾವು ದಿನನಿತ್ಯ ಪ್ರಾರ್ಥಿಸಬೇಕು. ಯಾಕಂದ್ರೆ ನಮ್ಗೆ ಗೊತ್ತು, ನಮ್ಮ ಸುತ್ತಮುತ್ತ ನಡೆಯುವಂಥ ಘಟನೆಗಳು, ನಮ್ಮ ಸುತ್ತಮುತ್ತ ರಾಜ್ಯಗಳಲ್ಲಿ ನಡೆಯುವಂಥ ಘಟನೆಗಳು, ದೇಶಗಳಲ್ಲಿ ನಡೆಯುವಂಥ ಘಟನೆಗಳು, ಅಹಿಂಸೆ, ಅಲ್ಲಲ್ಲಿ ಯುದ್ಧ, ಅನೇಕ ಜನರು ಸಾಯ್ತಾ ಇದ್ದಾರೆ, ಅನೇಕ ಕಟ್ಟಡಗಳು ನಾಶವಾಗ್ತಾ ಇದ್ದಾವೆ. ಇದರಿಂದ ದೇವರು ಯೇಸು ಹೇಳುವಂಥ ಮಾತು, ಹೇಗೆ ಸ್ವರ್ಗದಲ್ಲಿದೆ ಒಂದು ಸಾಮ್ರಾಜ್ಯ, ಆ ಸ್ವರ್ಗದಲ್ಲಿದೆ ಸುಖ, ಶಾಂತಿ, ನೆಮ್ಮದಿ, ಅಂತಹ ಸುಖ, ಶಾಂತಿ, ನೆಮ್ಮದಿ ನಮ್ಮ ಮಧ್ಯೆ ಕೂಡ ಬರಬೇಕು. ಆಗ ನಾವು ಖಂಡಿತವಾಗಿ ದೇವರ ಪ್ರೀತಿಯ ಮಕ್ಕಳಾಗ್ತೇವೆ. ಮಾತ್ರವಲ್ಲ, ಆ ಶಾಂತಿಯ ಮುಖಾಂತರ ನಾವು ಜೀವಿಸಿದಾಗ ನಾವೆಲ್ಲರೂ ಸಹೋದರ ಸಹೋದರಿಯರು ಎಂಬ ಒಂದು ಭಾವನೆ ನಮ್ಮದಾಗುತ್ತೆ ಎಂಬುದಾಗಿ ಯೇಸು ಸ್ವಾಮಿ ಇಲ್ಲಿ ನಮಗೆ ವಿವರಿಸ್ತಾರೆ. ಯಾವಾಗ ನಾವು ಅವರ ಆಜ್ಞೆಗಳನ್ನು ಪ್ರೀತಿಯಿಂದ ಸ್ವೀಕರಿಸ್ತೇವೆ, ಯಾವಾಗ ನಾವು ಅವರ ಆಜ್ಞೆಗಳನ್ನು ನಾವು ಪಾಲಿಸ್ತೇವೆ, ಆಗ ಖಂಡಿತವಾಗಿ ದೇವರ ರಾಜ್ಯ ನಮ್ಮದಾಗುತ್ತೆ. ಅಲ್ಲಿ ದುಃಖ, ನೋವು, ಅನ್ಯಾಯ, ಕೋಪ, ತಾಪ ಅದೆಲ್ಲವೂ ಕೂಡ ಇರುವುದಿಲ್ಲ. ಆದ ಕಾರಣ ಯೇಸು ಸ್ವಾಮಿ ನಮ್ಮಲ್ಲಿ ಈ ಪ್ರಾರ್ಥನೆ ಮಾಡುವಾಗ ದೇವರ ರಾಜ್ಯಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಹೇಗೆ ಆ ರಾಜ್ಯದಲ್ಲಿ ಸುಖ, ಶಾಂತಿ, ನೆಮ್ಮದಿ ಇದೆಯೋ ಅದೇ ಸುಖ, ಶಾಂತಿ, ನೆಮ್ಮದಿ ನಮ್ಮ ಮಧ್ಯೆ ಕೂಡ ಬರಬೇಕು ಎಂಬುದಾಗಿ ನಾವು ದಿನನಿತ್ಯ ಪ್ರಾರ್ಥಿಸಿದಾಗ ಖಂಡಿತವಾಗಿ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಆ ರಾಜ್ಯ ನಮ್ಮದಾಗುತ್ತೆ. ಆದರೆ ಇಲ್ಲಿ ಒಂದು ಅತಿ ಮುಖ್ಯವಾದ ಅಂಶ ಅಂದರೆ ಆ ಪ್ರಾರ್ಥನೆಯನ್ನು ನಾವು ಗಮನ ಬಿಟ್ಟು, ಪ್ರೀತಿ ಇಟ್ಟು, ಅರ್ಥೈಸಿಕೊಂಡು ಪ್ರಾರ್ಥಿಸಿದಾಗ ಮಾತ್ರ ಇದೆಲ್ಲ ನಡೀಲಿಕ್ಕೆ ಸಾಧ್ಯ. ಬದಲಾಗಿ ಅರ್ಧ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ನಾವು ಆ ಪ್ರಾರ್ಥನೆ ಮಾಡುವಂಥದ್ದು, ಹಾಗೆ ಮಾಡಿದಾಗ ನಿಜವಾದ ಅರ್ಥ ಆ ಪ್ರಾರ್ಥನೆಗೆ ಸಿಗೋಲ್ಲ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈ ಪ್ರಾರ್ಥನೆ ಮುಖಾಂತರ ಯೇಸು ಸ್ವಾಮಿ ನಮಗೆ ಇತರರನ್ನು ಕೂಡ ಪ್ರಾರ್ಥಿಸಲಿಕ್ಕೆ ನಮಗೆ ಕರೆ ನೀಡ್ತಾರೆ. ಕೇವಲ ನಮಗೆ ಮಾತ್ರವಲ್ಲ, ಇತರರಿಗಾಗಿ ಕೂಡ ನಾವು ಪ್ರಾರ್ಥಿಸಬೇಕು, ಇತರ ಉದ್ದೇಶಗಳಿಗಾಗಿ ಕೂಡ ನಾವು ಪ್ರಾರ್ಥಿಸಬೇಕು. ಅದಕ್ಕಾಗಿ ನಾವು ನಮ್ಮ ದಿವ್ಯ ಬಲಿ ಪೂಜೆಯಲ್ಲಿ ಎಲ್ಲ ಕಾರಣಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ, ಬೇರೆ ಬೇರೆ ಉದ್ದೇಶಗಳನ್ನು ಇಟ್ಟುಕೊಂಡು ನಾವು ಪ್ರಾರ್ಥಿಸ್ತೇವೆ. ಇಲ್ಲಿ ಯೇಸು ಸ್ವಾಮಿ ನಮಗೆ ಮತ್ತೊಮ್ಮೆ ಜ್ಞಾಪಿಸ್ತಾರೆ, ನಮ್ಮ ದಿನನಿತ್ಯದ ಆಹಾರವನ್ನು ನಮಗೆ ಒದಗಿಸಿರಿ. ಅಂದರೆ ಇತರರಿಗೆ ಕೂಡ ಆಹಾರವನ್ನು ಒದಗಿಸಿರಿ. ಕೇವಲ ನನಗೆ ಮಾತ್ರವಲ್ಲ, ನನ್ನ ಅಕ್ಕಪಕ್ಕದಲ್ಲಿರುವಂಥ, ನನ್ನ ಸುತ್ತಮುತ್ತಲಿರುವಂಥ, ನನ್ನ ನೆರೆಹೊರೆಯಲ್ಲಿರುವಂಥ ಎಲ್ಲ ವ್ಯಕ್ತಿಗಳಿಗೆ ದಿನನಿತ್ಯದ ಆಹಾರವನ್ನು ಒದಗಿಸಿರಿ ಎಂಬುದಾಗಿ ನಾವು ಈ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸ್ತೇವೆ. ಕೇವಲ ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ, ನನ್ನ ಒಬ್ಬರ ಸ್ವಾರ್ಥಕ್ಕಾಗಿ ಅಲ್ಲ, ಬದಲಾಗಿ ಎಲ್ಲರಿಗ ಹಿತಕ್ಕಾಗಿ, ಎಲ್ಲರನ್ನು ಪ್ರೀತಿಸುವ ಸಲುವಾಗಿ ಎಲ್ಲರಿಗಾಗಿ ನಾನು ಪ್ರಾರ್ಥಿಸಬೇಕು. ಇಲ್ಲಿ ನನಗೆ ದಿನನಿತ್ಯದ ಆಹಾರ ಮಾತ್ರ ಎಂಬುದಾಗಿ ಯೇಸು ಸ್ವಾಮಿ ಉದ್ದೇಶಪೂರ್ವಕವಾಗಿ ಹೇಳ್ತಾರೆ. ಅನೇಕ ಬಾರಿಯನ್ನು ನೋಡ್ತಾ ಇದ್ದೇವೆ, ಅವರದನ್ನು ಕೂಡ ಪಡೆಯುವಂಥದ್ದು, ಇವರಿಂದ ಕೂಡ ನಾವು ಪಡೆಯುವಂಥದ್ದು, ಅವರಿಂದ ಕೂಡ ಎಳೆಯುವಂಥದ್ದು, ಇವರಿಂದ ಕೂಡ ನಾವು ಎಳೆಯುವಂಥದ್ದು. ಇನ್ನೊಬ್ಬರ ಕಷ್ಟ ದುಃಖಕ್ಕೆ ನಾವು ಗಮನ ಕೊಡೋಲ್ಲ, ಇನ್ನೊಬ್ಬರ ಹಸಿವಿಗೆ ನಾವು ಮಹತ್ವ ಕೊಡೋಲ್ಲ. ನನ್ನ ಹೊಟ್ಟೆ ತುಂಬಿದರೆ ಸಾಕು, ನನ್ನ ಮನೆ ತುಂಬಿದರೆ ಸಾಕು.
ಇನ್ನೊಬ್ಬರ ಬಗ್ಗೆ ಕಾಳಜಿ ಇಲ್ಲದೆ ಕೂಡ ನಾನು ಅನೇಕ ಬಾರಿ ವರ್ತಿಸ್ತೇನೆ, ಜೀವಿಸ್ತೇನೆ. ಅದಕ್ಕಾಗಿಯೇ ಯೇಸು ಸ್ವಾಮಿ ಈ ಪ್ರಾರ್ಥನೆಯಲ್ಲಿ ನಾವು ಕೇವಲ ದೇವರೊಂದಿಗೆ ಮಾತ್ರ ಪ್ರಾರ್ಥಿಸಿದ್ರೆ ಸಾಲದು, ನಮ್ಮ ನೆರೆಹೊರೆಯವರನ್ನು ಕೂಡ ಗೌರವಿಸಬೇಕು, ನೆರೆಹೊರೆಯವರನ್ನು ಕೂಡ ಪ್ರೀತಿಸಬೇಕು ಎಂಬ ಒಂದು ಉತ್ತಮವಾದ ಸಂದೇಶವನ್ನು ನಮಗೆ ಕೊಡ್ತಾ ಇದ್ದಾರೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಾನು ಕೆಲವು ಸಂದರ್ಭದಲ್ಲಿ ದೂರದ ಬೀದರ್ ಊರಲ್ಲಿದ್ದೆ. ಆಗ ಅಲ್ಲಿ ಕೆಲವು ಹಳ್ಳಿಗಳು, ಅಂದರೆ ತುಂಬ ಬಡತನ ಹಳ್ಳಿಗಳು, ದಿನನಿತ್ಯ 2 ಊಟ ಕೂಡ ಸರಿಯಾಗಿ ಮಾಡಲಿಕ್ಕಿದ್ದಂಥ ಅನೇಕ ಹಳ್ಳಿಗಳಿಗೆ ನಾನು ಭೇಟಿ ಮಾಡ್ತಾ ಇದ್ದೆ. ನಾವಿಲ್ಲಿ 3 ಸಲ ಆರಾಮಾಗಿ ಊಟ ಮಾಡ್ತೇವೆ, ಅದು ಅಲ್ಲಿ ದಿನನಿತ್ಯ 2 ಊಟ. ಆದರೂ ಅವರು ಕೆಲಸ ಮಾಡಬೇಕು, ಕೆಲಸ ಮಾಡದಿದ್ದರೆ ಆ 2 ಊಟಗಳು ಕೂಡ ಅವರಿಗಿಲ್ಲ. ಅಂಥ ಸಂದರ್ಭದಲ್ಲಿ ಆ ಜನರು ಹಂಚಿಕೊಂಡು ಜೀವಿಸುವಂಥದ್ದು ನಿಜವಾಗಿ ನೋಡಲಿಕ್ಕೆ ತುಂಬ ಸುಂದರ. ಅವ್ರ ಕುಟುಂಬಕ್ಕೆ ಹೋದಾಗ ಇದ್ದದ್ದು ಆ ಒಂದು 2 ರೊಟ್ಟಿ, 2 ರೊಟ್ಟಿಯನ್ನು ಎಲ್ಲರೂ ಕುಟುಂಬದಲ್ಲಿ ಹಂಚಿಕೊಂಡು ಚೆನ್ನಾಗಿ ಪ್ರೀತಿಯಿಂದ ಊಟ ಮಾಡುವಂಥ ಅನೇಕ ಘಟನೆಗಳನ್ನು ನಾನು ನೋಡಿದ್ದೇನೆ. ಆದ ಕಾರಣ ನಾವಿಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ತಿರ್ಬೇಕಾದ್ರೆ ನಮಗಿಂತ ಕಡೆ ಇದ್ದಂಥ ಅನೇಕ ಜನರು, ನಮಗಿಂತ ಬಡವರಿದ್ದ ಅನೇಕ ಜನರು 3 ಹೊತ್ತಿನ ಊಟಕ್ಕಾಗಿ, 2 ಹೊತ್ತಿನ ಊಟಕ್ಕಾಗಿ, ಕೆಲವರು 1 ಹೊತ್ತಿನ ಊಟಕ್ಕಾಗಿ ಕೂಡ ಪರದಾಡ್ತಾರೆ. ಅವರಿಗೂ ಕೂಡ ನಾನು ಪ್ರಾರ್ಥಿಸುವುದು ತುಂಬ ಉತ್ತಮ. ಆದ ಕಾರಣ ಈ ವೇಳೆಯಲ್ಲಿ ಪ್ರತಿ ಸಲ ನಾವು ಊಟ ಮಾಡುವಾಗ ಈ ಒಂದು ವಿಷಯವನ್ನು ಜ್ಞಾಪಿಸಬೇಕು. ನನಗಿಲ್ಲಿ ಆರಾಮವಾಗಿ ಊಟ ಇದೆ, ನನಗಿಂತ ಕಡೆಗಿದ್ದವರು, ನನಗಿಂತ ಕಷ್ಟದಲ್ಲಿದ್ದವರು ಅನೇಕರಿದ್ದಾರೆ, ಅವರಿಗೆ ಕೂಡ ನಾನು ಪ್ರಾರ್ಥಿಸಬೇಕು. ಅವರಿಗೆ ಕೂಡ ಯಾರಾದರೂ ಒಂದು ಉದಾರ ವ್ಯಕ್ತಿಯ ಮುಖಾಂತರ ಆಹಾರ ಸಿಗಲಿ, ಉದಾರ ವ್ಯಕ್ತಿಯ ಮುಖಾಂತರ ಅನ್ನ ಸಿಗಲಿ ಎಂಬುದಾಗಿ ನಾವು ಅವರಿಗಾಗಿ ಪ್ರಾರ್ಥಿಸಲಿಕ್ಕೆ ಯೇಸು ಸ್ವಾಮಿ ಈ ಪ್ರಾರ್ಥನೆ ಮುಖಾಂತರ ನನಗೆ ಜ್ಞಾಪಿಸ್ತಾರೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯೇಸು ಸ್ವಾಮಿ ಹೇಳುವಂಥ ಕಡೆಯ ಮಾತು, ಕ್ಷಮಿಸಲು ನಮಗೆ ಕರೆ ಕೊಡ್ತಾ ಇದ್ದಾರೆ. ನಾವೆಲ್ಲರನ್ನು ಕ್ಷಮಿಸಬೇಕು. ಹೇಗೆ ದೇವರು ದಯಾಮಯಾಗಿದ್ದರು, ಹೇಗೆ ದೇವರು ಎಲ್ಲರನ್ನು ಕ್ಷಮಿಸಿದ್ರು, ಹಾಗೆ ನಾನು ಕೂಡ ನನ್ನ ದಿನನಿತ್ಯದ ಜೀವನದಲ್ಲಿ ಕ್ಷಮಿಸಲಿಕ್ಕೆ ಪ್ರಯತ್ನ ಪಡಬೇಕು. ದೇವರ ಕ್ಷಮೆ ನಮಗೆ ಗೊತ್ತು. ಅವರು ಈ ನಮ್ಮ ಇಸ್ರಾಯೇಲ್ ಮಾಡಿದ ತಪ್ಪನ್ನು ಅವರು ಮತ್ತೆ ಮತ್ತೆ ಜ್ಞಾಪಿಸೋಲ್ಲ. ಅವ್ರು ಮಾಡಿದಂಥ ತಪ್ಪನ್ನು ಅವ್ರಿಗೆ ಕ್ಷಮಿಸ್ತಾರೆ. ದೇವರನ್ನು ಬಿಟ್ಟು ಅನ್ಯ ದೇವರಿಗೆ ಹೋಗ್ತಾರೆ. ನಿಜವಾದ ದೇವರನ್ನು ಆರಾಧಿಸಿಬಿಟ್ಟು ಬೇರೆ ದೇವರನ್ನು ಕೂಡ ಆರಾಧಿಸ್ತಾರೆ. ಆದರೆ ದೇವರು ಅವರನ್ನು ದೂರ ಮಾಡೋಲ್ಲ, ಅವರನ್ನು ಕ್ಷಮಿಸ್ತಾರೆ. ಪ್ರತ್ಯೇಕವಾಗಿ ಅವರು ಮೋಜೆ ಬೆಟ್ಟದಲ್ಲಿರಬೇಕಾದ್ರೆ, ಸೈನಾಯಿ ಬೆಟ್ಟದಲ್ಲಿರಬೇಕಾದ್ರೆ ಇಲ್ಲಿ ಜನರು ಕಳವಳಗೊಳ್ತಾರೆ. ನಮ್ಮ ನಾಯಕ ಮೋಜೆ ಇಲ್ಲ, ಈಗ ಏನು ಮಾಡೋದು? ನಮಗೊಬ್ಬರು ದೇವರಿಲ್ಲ, ನಮ್ಮನ್ನು ದಾರಿ ತೋರಿಸಲಿಕ್ಕೆ ನಮಗೊಬ್ಬರು ದೇವರು ಬೇಕು ಎಂಬ ಉದ್ದೇಶದಿಂದ ಅವರು ತಮ್ಮಲ್ಲಿದ್ದಂತೆಲ್ಲ ಬಂಗಾರವನ್ನು ಉಪಯೋಗಿಸಿಕೊಂಡು ಒಂದು ಕರುವನ್ನು ಮಾಡಿ ಆ ಕರುವನ್ನು ಆರಾಧಿಸಲಿಕ್ಕೆ ಅವರು ಶುರು ಮಾಡ್ತಾರೆ. ಅಂದರೆ ನಮಗೆ ದಾರಿ ತೋರಿಸಲಿಕ್ಕೆ ಯಾರೂ ಇಲ್ಲ. ನಮ್ಮ ಮುಖಂಡ ಮೇಲೆ ಹೋಗಿದ್ದಾನೆ, ಆತನಿಗೆ ಏನಾಗಿದೆಯೋ ಗೊತ್ತಿಲ್ಲ ಎಂಬುದಾಗಿ ತಿಳಿದು ಆ ಒಂದು ಕರುವನ್ನು ಮಾಡಿ ಅದನ್ನು ಆರಾಧಿಸುವಾಗ ಇದೊಂದು ದೊಡ್ಡ ಪಾಪ. ನಿಜವಾದ ದೇವರನ್ನು ಬಿಟ್ಟು ಅನ್ಯ ದೇವರನ್ನು ಆರಾಧಿಸುವಂಥದ್ದು. ಯಾಕಂದರೆ ಆ ಕಾಲದಲ್ಲಿ ಬೇರೆ ಬೇರೆ ಬಾಲ್ ದೇವರುಗಳಿದ್ದರು, ಅವರನ್ನು ಆರಾಧಿಸುವಂಥ ವ್ಯಕ್ತಿಗಳು ಕೂಡ ಇದ್ದರು. ಅದರಿಂದ ಪ್ರೇರಣೆ ಪಡೆದು ಈ ಜನರು ಕೂಡ ಅಂಥ ಒಂದು ಕೆಟ್ಟ ಕೆಲಸವನ್ನು ಮಾಡ್ತಾರೆ, ಪಾಪದ ಕೆಲಸವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ದೇವರಿಗೆ ಕೋಪ ಬರುತ್ತೆ. ಆದರೂ ಕೂಡ ಮೋಜೆಯ ವಿನಂತಿಯ ಮೇರೆಗೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ದೇವರು ಅವರನ್ನು ಕ್ಷಮಿಸ್ತಾರೆ. ದೇವರು ಅವರನ್ನು ಕ್ಷಮಿಸಿ ಮತ್ತೆ ತನ್ನ ಮಕ್ಕಳನ್ನಾಗಿ, ಪ್ರೀತಿಯ ಜನರನ್ನಾಗಿ ಮಾಡ್ತಾರೆ. ಹಾಗೆಯೇ ಯೇಸು ಸ್ವಾಮಿ ಕೂಡ ಯೇಸು ಸ್ವಾಮಿ ಕೂಡ ಅನೇಕ ಬಾರಿ ಕ್ಷಮಿಸುವಂಥ ಘಟನೆಯನ್ನು ನಾವು ಪವಿತ್ರ ಬೈಬಲಲ್ಲಿ ನೋಡ್ತಾ ಇದ್ದೇವೆ. ಅನೇಕ ಬಾರಿ ಯೇಸು ಸ್ವಾಮಿನ ಹುಡ್ಕೊಂಡು ಜನರು ಬರ್ತಾರೆ, ಅಥವಾ ಮೇರಿ ಮಾತೆಯನ್ನು ಹುಡ್ಕೊಂಡು ಜನರು ಬರ್ತಾರೆ. ಯೇಸು ಸ್ವಾಮಿ ಬಗ್ಗೆ ಅವರು ಬೇರೆ ಬೇರೆ ರೀತಿಯ ದೂರುಗಳನ್ನ ಹೇಳ್ತಾರೆ. ನೋಡು, ನಿನ್ನ ಮಗ ಸುಂಕಗಾರರೊಂದಿಗೆ ಬರೀತಾನೆ, ಅವರೊಂದಿಗೆ ಊಟ ಮಾಡ್ತಾನೆ, ಅವರು ಪಾಪಿಗಳು, ಅವರೊಂದಿಗೆ ಊಟ ಮಾಡ್ತಾನೆ, ಏನಾದರೂ ಹೇಳಿ ಆತನನ್ನು ಕರೆತರಿಸು. ನೋಡು, ನಿನ್ನ ಮಗ ಮೋಜೆಯ ನಿಯಮದ ಪ್ರಕಾರ ಹೋಗೋಲ್ಲ, ಮೋಜೆ ನಿಯಮದ ವಿರುದ್ಧವಾಗಿ ಹೋಗ್ತಾರೆ. ಹೀಗೆ ಯೇಸು ಸ್ವಾಮಿ ಬಗ್ಗೆ ಬೇರೆ ಬೇರೆ ರೀತಿಯ ದೂರುಗಳನ್ನು ತಂದು ಅವರು ಯೇಸು ಸ್ವಾಮಿಯನ್ನು ಒಬ್ಬ ಶತ್ರುವನ್ನಾಗಿ ಗಮನಿಸ್ತಾ ಇದ್ರು, ನೋಡ್ತಾ ಇದ್ರು. ಈ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯೇಸು ಸ್ವಾಮಿ ಅವರನ್ನು ಕ್ಷಮಿಸ್ತಾರೆ. ಮಾತ್ರವಲ್ಲ, ತಮ್ಮ ಕಡೆಯ ಹಂತದಲ್ಲಿ ತಮ್ಮನ್ನು ಶಿಲುಬೆಗೆ ಏರಿಸಲಿಕ್ಕೆ, ತನ್ನನ್ನು ಹಿಡಿಲಿಕ್ಕೆ ಬಂದಂಥ ವ್ಯಕ್ತಿಯನ್ನು ಕೂಡ ಆತ ಗುಣಪಡಿಸ್ತಾರೆ. ಯಾಕಂದರೆ ಯೇಸು ಸ್ವಾಮಿ ಹಿಡಿಲಿಕ್ಕೆ ಬಂದಂಥ ವ್ಯಕ್ತಿಯನ್ನು ಪೇತ್ರ ತನ್ನಲ್ಲಿದ್ದಂಥ ಒಂದು
ಚಾಕುವಿನಿಂದ ಅಥವಾ ಒಂದು ಚೂರಿಯಿಂದ ಆತನನ್ನು ಕಿವಿಯನ್ನು ಕಡಿತಾನೆ. ಈ ಸಂದರ್ಭದಲ್ಲಿ ಯೇಸು ಸ್ವಾಮಿ ಈತನನ್ನು ಹಿಡಿಲಿಕ್ಕೆ ಬಂದ ನನ್ನ ಶತ್ರು ಎಂಬುದಾಗಿ ನೋಡದೆ ಬದಲಾಗಿ ಅದನ್ನು ಕಿವಿಯನ್ನು ಮುಟ್ಟಿ ಗುಣಪಡಿಸ್ತಾರೆ ಎಂಬುದಾಗಿ ಹೇಳುತ್ತೆ ದೇವರ ವಾಕ್ಯ. ಮಾತ್ರವಲ್ಲ, ಅಲ್ಲಿಂದ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಎಸಲಿಕ್ಕೆ ಶಿಲುಬೆಲಿದ್ದಾಗ ಕೂಡ ಯೇಸು ಸ್ವಾಮಿ ಹೇಳುವಂಥ ಮಾತು, ತಂದೆ ಅವರೇನು ಮಾಡುತ್ತಾರೋ ಅವರು ಅರಿಯರು, ಅವರನ್ನು ಕ್ಷಮಿಸಿರಿ. ಹೀಗೆ ದೇವರು ಕೂಡ ಕ್ಷಮಿಸ್ತಾರೆ, ಯೇಸು ಸ್ವಾಮಿ ಕೂಡ ಕ್ಷಮಿಸ್ತಾರೆ. ನಾನು ಕೂಡ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನನ್ನ ದಿನನಿತ್ಯದ ಜೀವನದಲ್ಲಿ ಇತರರನ್ನು ಕ್ಷಮಿಸಿದಾಗ ನಾನು ಕೂಡ ಖಂಡಿತವಾಗಿ ದೇವರ ಪ್ರೀತಿಯ ಮಗನಾಗಲಿಕ್ಕೆ ಸಾಧ್ಯ. ಆದ್ದರಿಂದ ಈ ಒಂದು ಪರಲೋಕದ ಪ್ರಾರ್ಥನೆ ಮುಖಾಂತರ ಯೇಸು ಸ್ವಾಮಿ ನಮಗೆ ಇನ್ನೂ ಅನೇಕ ವಿಷಯಗಳನ್ನ ಹೇಳ್ತಾರೆ. ಈ ಎಲ್ಲ ವಿಷಯಗಳನ್ನು ಗಮನಿಸಿದಾಗ ಖಂಡಿತವಾಗಿ ನಮಗೆ ಈ ಪ್ರಾರ್ಥನೆಗೆ 5 ಸೆಕೆಂಡು 10 ಸೆಕೆಂಡ್ ಅಲ್ಲ, 10 ನಿಮಿಷ ಆದರೂ ಒಂದು ಪ್ರಾರ್ಥನೆಗೆ ನಮಗೆ ಬೇಕಾಗುತ್ತೆ. ಯಾಕಂದರೆ ಈ ಪ್ರಾರ್ಥನೆಯಲ್ಲಿ ಅಷ್ಟೊಂದು ವಿಷಯಗಳು ಗಮನದಲ್ಲಿವೆ, ಅಷ್ಟೊಂದು ವಿಷಯಗಳಿವೆ. ಆದ ಕಾರಣ ಆ ವಿಷಯಗಳನ್ನೆಲ್ಲ ಗಮನದಲ್ಲಿಟ್ಟು ಆ ವಾಕ್ಯದೆಲ್ಲ ಅರ್ಥವನ್ನು ತಿಳಿದು ನಾವು ಪ್ರಾರ್ಥಿಸಿದಾಗ ಖಂಡಿತವಾಗಿ ಈ ಒಂದು ಪ್ರಾರ್ಥನೆಗೆ ನಿಜವಾದ ಅರ್ಥ ಬರುತ್ತೆ. ಆದ ಕಾರಣ ಇನ್ನು ಮುಂದೆ ಈ ಒಂದು ಪ್ರಾರ್ಥನೆ ಮಾಡುವಾಗ ನಾವು ಕೂಡ ಇದರ ಮಹತ್ವವನ್ನು ತಿಳಿಯೋಣ, ಇದರ ಅರ್ಥವನ್ನು ತಿಳಿದು ಈ ಪ್ರಾರ್ಥನೆ ಉಚ್ಚರಿಸಲು ಬೇಕಾದಂಥ ಶಕ್ತಿಯನ್ನು ಯೇಸು ಸ್ವಾಮಿ ನಮಗೆ ದಯಪಾಲಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಆಮೇಲೆ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇಲೆ.